ನಮಸ್ಕಾರ. ಇವತ್ತು ನಾವು ಚುನಾವಣೆಗಳ ಮೇಲೆ ಪ್ರಭಾವ ಬೀರುತ್ತಿರುವ ಒಂದು ಅದೃಶ್ಯ ಶಕ್ತಿಯ ಬಗ್ಗೆ ಮಾತಾಡೋಣ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಎಐ. ಸರಿ, ಬನ್ನಿ ಒಂದು ಮೂಲಭೂತ ಪ್ರಶ್ನೆಯಿಂದ ಶುರು ಮಾಡೋಣ. ಒಬ್ಬ ಮತದಾರರು ಹಾಕೋ ವೋಟ್ ಅದು ನಿಜವಾಗ್ಲೂ ಅವರದೇ ಸ್ವಂತ ನಿರ್ಧಾರನಾ, ಅಥವಾ ಅದರ ಹಿಂದೆ ತೆರೆಮರೆಯಲ್ಲಿ ಬೇರೆ ಏನಾದರೂ ಶಕ್ತಿ ಕೆಲಸ ಮಾಡ್ತಿದೆಯಾ? ಹೌದು, ದಶಕಗಳಿಂದ ಚುನಾವಣೆ ಅಂದ್ರೆ ನಮ್ಗೆ ನೆನ್ಪಾಗೋದು ಭರ್ಜರಿ ಭಾಷಣಗಳು, ದೊಡ್ಡ ದೊಡ್ಡ ರ್ಯಾಲಿಗಳು, ಗೋಡೆಗಳ ಮೇಲೆಲ್ಲ ಪೋಸ್ಟರ್ಗಳು. ಆದ್ರೆ ಈಗ ತೆರೆಮರೆಯಲ್ಲಿ ಒಂದು ಹೊಸ, ಕಣ್ಣಿಗೆ ಕಾಣಿಸದ ಶಕ್ತಿ ಕೆಲಸ ಮಾಡ್ತಿದೆ. ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಲ್ಲಿ ಗಮನಿಸ್ಬೇಕಾದ್ದೇನೆಂದ್ರೆ ಇದ್ರ ಪ್ರಭಾವ ತುಂಬಾನೇ ಸೂಕ್ಷ್ಮ. ಎಐ ಏನು ಹಳೇ ಕಾಲದ ರಾಜಕಾರಣಿಗಳ ಥರ ವೇದಿಕೆ ಹತ್ತಿ ಘೋಷಣೆ ಕೂಗಲ್ಲ. ಬದಲಾಗಿ ಪ್ರತಿಯೊಬ್ಬ ಮತದಾರನ ಹತ್ರ ಹೋಗಿ ಅವರಿಗೋಸ್ಕರನೇ ರೆಡಿ ಮಾಡಿದ ಮೆಸೇಜ್ನ ಕಿವಿಲಿ ಪಿಸ್ಕುಟುತ್ತೆ. ಹಾಗಾದ್ರೆ ಇದೆಲ್ಲ ಹೇಗೆ ಸಾಧ್ಯ ಆಗುತ್ತೆ? ಇದರ ಹಿಂದಿರೋ ಅಸಲಿ ಇಂಧನ ಏನು ಗೊತ್ತಾ? ನಮ್ಮ ಡೇಟಾ. ಹೌದು, ನಾವು ಆನ್ಲೈನಲ್ಲಿ ಬಿಟ್ಟು ಹೋಗೋ ನಮ್ಮದೇ ಡಿಜಿಟಲ್ ಹೆಜ್ಜೆ ಗುರುತುಗಳು. ಫೇಸ್ಬುಕ್ನಲ್ಲಿ ನಾವು ಮಾಡುವ ಒಂದೊಂದು ಲೈಕ್, ವಾಟ್ಸ್ಆ್ಯಪ್ನಲ್ಲಿ ಫಾರ್ವರ್ಡ್ ಮಾಡುವ ಪ್ರತಿಯೊಂದು ಮೆಸೇಜ್, ಅಷ್ಟೇ ಅಲ್ಲ, ಗೂಗಲ್ನಲ್ಲಿ ನಾವು ಸರ್ಚ್ ಮಾಡೋ ಪ್ರತಿಯೊಂದು ವಿಷಯ, ಇವೆಲ್ಲವೂ ಸೇರಿ ನಮ್ಮ ಬಗ್ಗೆ ಒಂದು ದೊಡ್ಡ ಕಥೆಯನ್ನೇ ಹೇಳುತ್ತೆ. ಆದ್ರೆ ನಿಜವಾದ ಆಟ ಇರೋದು ಈ ಡೇಟಾವನ್ನ ಹೇಗೆ ಬಳಸಲಾಗತ್ತೆ ಅನ್ನೋದ್ರಲ್ಲಿ. ಎಐ ನಮ್ಮ ಸೋಷಿಯಲ್ ಮೀಡಿಯಾ ಲೈಕ್ಗಳು, ಬ್ರೌಸಿಂಗ್ ಹಿಸ್ಟ್ರಿ, ನಾವು ಎಲ್ಲಿದ್ದೀವಿ ಅನ್ನೋ ಲೊಕೇಶನ್, ಹೀಗೆ ಎಲ್ಲವನ್ನೂ ವಿಶ್ಲೇಷಣೆ ಮಾಡಿ ಪ್ರತಿಯೊಬ್ಬ ಮತದಾರನ ಒಂದು ಡೀಟೇಲ್ಡ್ ಸೈಕೊಲಾಜಿಕಲ್ ಪ್ರೊಫೈಲ್ ಅನ್ನೇ ರೆಡಿ ಮಾಡುತ್ತೆ. ಈ ತಂತ್ರಕ್ಕೆ ಮೈಕ್ರೋ ಟಾರ್ಗೆಟಿಂಗ್ ಅಂತ ಕರೀತಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ, ಇಡೀ ಊರಿಗೆ ಒಂದೇ ಭಾಷಣ ಮಾಡೋ ಬದಲು ಪ್ರತಿಯೊಬ್ಬ ವ್ಯಕ್ತಿಯ ಆಸೆ, ಭಯ ಮತ್ತೆ ಅಭಿಪ್ರಾಯಗಳಿಗೆ ತಕ್ಕ ಹಾಗೆ ಬೇರೆ ಬೇರೆ ಸಂದೇಶಗಳನ್ನ ಕಳಿಸೋದು. ನೋಡಿ, ಇದನ್ನೊಂದು ಸಿಂಪಲ್ ಉದಾಹರಣೆ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಒಂದೇ ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಇಬ್ರು ಬೇರೆ ಬೇರೆ ವೋಟರ್ಸ್ಗೆ ಎರಡು ಬೇರೆ ಬೇರೆ ಮೆಸೇಜ್ಗಳು ಕಾಣಿಸುತ್ತೆ. ಒಬ್ಬರಿಗೆ ಅಯ್ಯೋ ಕೆಲ್ಸ ಸಿಗ್ತಿಲ್ಲ ಅನ್ನೋ ಆರ್ಥಿಕ ಚಿಂತೆನ ಹೆಚ್ಚು ಮಾಡೋ ಕಂಟೆಂಟ್ ಕಾಣಿಸ್ರೆ, ಇನ್ನೊಬ್ರಿಗೆ ದೇಶಕ್ಕೆ ಅಪಾಯ ಇದೆ ಅಂತ ರಾಷ್ಟ್ರೀಯ ಭದ್ರತೆ ಬಗ್ಗೆ ಭಯ ಹುಟ್ಟಿಸೋ ಕಂಟೆಂಟ್ ಕಾಣಿಸ್ಬೋದು. ಈಗ ಈ ಮೈಕ್ರೋ ಟಾರ್ಗೆಟಿಂಗ್ ಅನ್ನೋ ಪವರ್ಫುಲ್ ತಂತ್ರ ಜೊತೆ ಎಐಯಿಂದಾನೇ ಸೃಷ್ಟಿಯಾದ ಸುಳ್ಳು ಮಾಹಿತಿ ಸೇರಿದಾಗ ಪರಿಸ್ಥಿತಿ ತುಂಬಾನೇ ಅಪಾಯಕಾರಿ ಹಂತಕ್ಕೆ ಹೋಗುತ್ತೆ. ಯಾಕಂದ್ರೆ ಎಐ ನಿಜ ಅಂತ ನಂಬೋ ತರಹದ ಫೋಟೋಗಳು, ವಾಯ್ಸ್ ಕ್ಲಿಪ್ಗಳು, ಅಷ್ಟೇ ಯಾಕೆ ಡೀಪ್ಫೇಕ್ ವಿಡಿಯೋಗಳನ್ನು ಸೃಷ್ಟಿಸಬಲ್ಲದು. ಅಷ್ಟೇ ಅಲ್ಲ, ಕೆಲವೇ ಸೆಕೆಂಡ್ಗಳಲ್ಲಿ ಇಂಥ ಸಾವಿರಾರು ಫೇಕ್ ಪೋಸ್ಟ್ಗಳನ್ನ ರೆಡಿ ಮಾಡಿ ಇಂಟರ್ನೆಟ್ ತುಂಬ ಹರಿಬಿಡಬಲ್ಲದು. ಈ ಪ್ರಕ್ರಿಯೆ ತುಂಬ ಸಿಸ್ಟಮ್ಯಾಟಿಕ್ ಆಗಿ ನಡೆಯುತ್ತೆ. ಮೊದಲು ಎಐ ಸುಲಭವಾಗಿ ಪ್ರಭಾವಕ್ಕೆ ಒಳಗಾಗೋ ಸಮುದಾಯಗಳನ್ನು ಗುರುತಿಸುತ್ತೆ. ಆಮೇಲೆ ಅವರದ್ದೇ ಅಭಿಪ್ರಾಯಗಳು ರಿಪೀಟ್ ಆಗೋ ಗ್ರೂಪ್ಗಳಲ್ಲಿ ಸುಳ್ಳು ಮಾಹಿತಿನ ಸೇರಿಸುತ್ತೆ. ಅಲ್ಲಿಂದ ಆ ಮಾಹಿತಿ ಕಾಳ್ಗಿಚ್ಚಿನ ಥರ ಹರಡುತ್ತೆ. ಇದರ ಕೊನೆಯ ಪರಿಣಾಮ ಸಮಾಜದಲ್ಲಿ ಗೊಂದಲ, ಅಪನಂಬಿಕೆ ಮತ್ತು ಒಡಕು. ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಇದರ ಗುರಿ ಬರೀ ಸುಳ್ಳು ಸುದ್ದಿ ಹಬ್ಸೋದಲ್ಲ. ಬದಲಾಗಿ ಒಬ್ಬ ವ್ಯಕ್ತಿಗೆ ಯಾವ ಮಾಹಿತಿ ತಲುಪಬೇಕು, ಯಾವುದು ತಲುಪಬಾರ್ದು ಅಂತ ಕಂಟ್ರೋಲ್ ಮಾಡಿ ಅವರ ಇಡೀ ರಾಜಕೀಯ ದೃಷ್ಟಿಕೋನವನ್ನೇ ಬದಲಾಯಿಸ್ಬಿಡೋದು. ಸರಿ, ಈ ಸಮಸ್ಯೆ ಬಗ್ಗೆ ತಿಳ್ಕೊಂಡ ಮೇಲೆ ನಮ್ಮ ಮುಂದಿನ ಹೆಜ್ಜೆ ನಮ್ಮ ಪ್ರಜಾಪ್ರಭುತ್ವವನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಕಡೆ ಇರಬೇಕು. ಹಾಗಾದ್ರೆ ಈ ಕಣ್ಣಿಗೆ ಕಾಣಿಸ್ದ ಪ್ರಭಾವವನ್ನ ಎದುರಿಸಕ್ಕೆ ನಾವೇನ್ ಮಾಡ್ಬೋದು? ಇದಕ್ಕೆ ಹಲವಾರು ಪರಿಹಾರಗಳಿವೆ. ಸರ್ಕಾರಗಳು ಎಐ ಬಳಕೆಗೆ ಕಠಿಣವಾದ ರೂಲ್ಸ್ ತರಬೇಕು. ರಾಜಕೀಯ ಜಾಹೀರಾತುಗಳು ಯಾರಿಂದ ಬರ್ತಿದೆ, ಎಷ್ಟು ಖರ್ಚಾಗ್ತಿದೆ ಅನ್ನೋದು ಪೂರ್ತಿ ಪಾರದರ್ಶಕವಾಗಿರಬೇಕು. ಫ್ಯಾಕ್ಟ್ ಚೆಕ್ಕಿಗೆ ಹೊಸ ತಂತ್ರಜ್ಞಾನವನ್ನು ಬಳಸಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಜನರಲ್ಲಿ ಡಿಜಿಟಲ್ ಸಾಕ್ಷರತೆಯನ್ನು ಹೆಚ್ಚಿಸಬೇಕು. ಆದ್ರೆ ನೆನ್ಪಿಡಿ, ಯಾವುದೇ ಟೆಕ್ನಾಲಜಿ ಅಥವಾ ಕಾನೂನಿಗಿಂತ ದೊಡ್ಡ ರಕ್ಷಣೆ ನಮ್ಮಲ್ಲೇ ಇದೆ. ಅದುವೇ ನಮ್ಮ ಅರಿವು. ನಾವು ನೋಡೋ ಪ್ರತಿಯೊಂದು ಕಂಟೆಂಟನ್ನು ಪ್ರಶ್ನಿಸೋಕೆ ಶುರು ಮಾಡಿದ್ರೆ ನಮ್ಮನ್ನ ಯಾವುದೇ ಅಲ್ಗಾರಿದಮ್ ಅಷ್ಟು ಸುಲಭವಾಗಿ ಕಂಟ್ರೋಲ್ ಮಾಡೋಕೆ ಆಗಲ್ಲ. ಹಾಗಾಗಿ ಮುಂದಿನ ಸಲ ಆನ್ಲೈನ್ನಲ್ಲಿ ಏನಾದರೂ ನೋಡಿದಾಗ ಒಂದು ಸಿಂಪಲ್ ರೂಲ್ ಪಾಲಿಸೋಣ. ಶೇರ್ ಮಾಡೋ ಮುನ್ನ ಒಂದು ಕ್ಷಣ ಯೋಚನೆ ಮಾಡಬೇಕು. ಹಾಗೆ ನಂಬೋಕ್ಕೂ ಮುಂಚೆ ಅದು ನಿಜನಾ ಅಂತ ಪರಿಶೀಲಿಸಬೇಕು. ಮತ್ತು ಕೋಪ ಅಥವಾ ಬೇರೆ ಭಾವನೆಯಿಂದ ರಿಯಾಕ್ಟ್ ಮಾಡೋ ಮುನ್ನ ಆಳವಾಗಿ ಆಲೋಚಿಸಬೇಕು. ಯಾಕಂದ್ರೆ ಈ ಎಐ ಯುಗದಲ್ಲಿ ಪ್ರಜಾಪ್ರಭುತ್ವದ ಭವಿಷ್ಯ ಕೇವಲ ನಾವು ಹಾಕೋ ವೋಟ್ ಮೇಲೆ ಮಾತ್ರ ಅಲ್ಲ, ನಾವು ಎಷ್ಟು